ಕಳೆದ ಡಿಸೆಂಬರ್ 25ಕ್ಕೆ ರಾಜ್ಯಾದ್ಯಂತ ಬಿಡುಗಡೆಯಾಗಿದ್ದಂಥ 45 ಸಿನಿಮಾ ಒಂದೊಳ್ಳೆ ಅದ್ಭುತವಾದ ರೆಸ್ಪಾನ್ಸನ್ನು ಪಡೆದುಕೊಂಡಿತ್ತು. ಈಗ ಬೇರೆ ಭಾಷೆಗಳಲ್ಲೂ ಕೂಡ ಸಿನಿಮಾ ರಿಲೀಸ್ ಆಗಿ ಒಂದೊಳ್ಳೆ ರಿಪೋರ್ಟನ್ನು ಪಡ್ಕೊಳ್ತಾ ಇದೆ. ಸದ್ಯಕ್ಕೆ ರೀಸೆಂಟಾಗಿ ಮುಂಬೈಗೂ ಕೂಡ ಸಿನಿಮಾ ತಂಡ ಭೇಟಿಯನ್ನು ಕೊಟ್ಟಿತ್ತು. ಸೊ ಇದೆಲ್ಲದರ ಬಗ್ಗೆ ಮಾತನಾಡೋಕ್ಕೆ ಸಿನಿಮಾದ ನಿರ್ಮಾಪಕರಾದಂಥ ರಮೇಶ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಕಳೆದ ಡಿಸೆಂಬರಲ್ಲಿ ಸಿನಿಮಾ ರಿಲೀಸ್ ಆದ ನಂತರದಲ್ಲಿ ಕನ್ನಡದಲ್ಲಿ ದೊಡ್ಡ ಓಪನಿಂಗು, ಅದಾದ ನಂತರದಲ್ಲಿ ಬೇರೆ ಭಾಷೆಗಳಲ್ಲಿ ಯಾವಾಗ ರಿಲೀಸ್ ಅನ್ನೋ ಪ್ರಶ್ನೆ ಇತ್ತು. ಸೊ ಈಗ ಎಲ್ಲ ಕಡೆ ರಿಲೀಸ್ ಆಗಿದೆ. ಅಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇರುವಂಥದ್ದು. ರೀಸೆಂಟಾಗಿ ಮುಂಬೈನಲ್ಲಿ ಶಿವಣ್ಣ ಮತ್ತು ಇಡೀ ಟೀಮ್ ಭೇಟಿ ಕೊಟ್ಟಿದ್ದರು. ಹೇಗಿತ್ತು ಸರ್ ಅಲ್ಲಿ ರೆಸ್ಪಾನ್ಸ್ ಅಂತ? ಇಲ್ಲ, ತುಂಬ ಚೆನ್ನಾಗಿತ್ತು. ಯಾಕೆಂದರೆ ನಾವು ಅಲ್ಲಿ ಹೋದ್ರೆ ನಮ್ಗೆ ಖುಷಿ ಆಯಿತು. ಯಾಕೆಂದರೆ ನಮ್ಮದು ಸ್ವಲ್ಪ ಏನಂತ ಹೇಳಿದ್ರೆ, ನಾವು 25ನೇ ಫುಲ್ ಎಲ್ಲ ಬಿಟ್ಬಿಟ್ಟಿದ್ದೀರಿ. ನಮ್ಗೆ ಇನ್ನೂ ತುಂಬ ಗ್ರ್ಯಾಂಡ್ ಇದು ಸಿಗ್ತಾ ಇತ್ತು. 1 ವೀಕ್ ನಮ್ಗೆ ಏನಂತ ಹೇಳಿದ್ರೆ, ನಮಗೆ ಪ್ರಮೋಷನ್ಗೆ ಹೋಗೋಕ್ಕೆ ಟೈಮ್ ಸಾಲಲ್ಲ. ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗೋಣ ಅನ್ನೋಷ್ಟೊತ್ತಿಗೆ ಸ್ವಲ್ಪ ನಮಗೇನಾಗೋಯಿತು, ಅದು ನಮ್ಮದೇ ಸ್ವಲ್ಪ ಮಿಸ್ಟೇಕ್ ಆಯಿತು. ಯಾಕೆಂದರೆ ಬಿಟ್ಟಿದ್ದು ಚೆನ್ನಾಗಿ ಸ್ವಲ್ಪ ಕಾಣದ ಕೈಗಳು ಸ್ವಲ್ಪ ಇಲ್ಲಿ ಕೆಲಸ ಮಾಡಿದಾಗ, ಅಲ್ಲಿ ಸ್ವಲ್ಪ ಇಲ್ಲಿ ನಮಗೆ ಈ ಪಿಕ್ಚರ್ಗೆ ಸ್ವಲ್ಪ ಹಂಗು ಹಿಂಗು ಇದು ಮಾಡಿದಾಗ ಸ್ವಲ್ಪ ಇದಾಯಿತು. ನಾವು ಬೇಜಾರಾಗಿ ಅಲ್ಲೆಲ್ಲ ಮಾಡಿದ್ವಿ. ಒಳ್ಳೆ ರೆಸ್ಪಾನ್ಸ್ ಅಂತೂ ಸಿಕ್ತು, ಖಂಡಿತ ಸಿಕ್ತು. ಸಿನಿಮಾದ ಕಂಟೆಂಟ್ ಬಗ್ಗೆ ಏನು ಹೇಳಿದ್ರು ಸರ್ ಜನ ಪ್ರೇಕ್ಷಕರಲ್ಲಿ ಅವರು ಅಂತ? ಸರ್, ಖಂಡಿತ ಕಂಟೆಂಟ್ ಬಗ್ಗೆ ನಾನು ಪದೇ 3 ವರ್ಷದಿಂದ ನಾನು ಹೇಳ್ಕೊಂಬರ್ತಾ ಇದ್ದೀನಿ. ಕಂಟೆಂಟಿಗೋಸ್ಕರ ನಾನು ದುಡ್ಡು ಹಾಕಿರೋದೇ ಹೊರತು ನಾನು ಇದೆಲ್ಲ ಒಂದು ಒಳ್ಳೆ ಮೆಸೇಜು. ನೀವು ಏನಕ್ಕೆ ಇಷ್ಟು ಖರ್ಚು ಮಾಡಿದ್ದೀರಾ ಅಂತ ಹೇಳಿದ್ರೆ ಕಂಟೆಂಟು ಎಲ್ಲಿ ನೋಡಿದ್ರು ಈ ಕಂಟೆಂಟ್ ಹೆಂಗೆ ತೊಗೊಂಡ್ರಿ, ಗರುಡ ಪುರಾಣದ ಹೆಂಗೆ ತೊಗೊಂಡ್ರಿ ಅಂತ ಹೇಳ್ಬಿಟ್ಟು ಆ ಕಂಟೆಂಟ್ನ ತುಂಬ ಮೆಚ್ಕೋತಾ ಇದ್ದಾರೆ. ಎಲ್ಲ ಕಡೆ ನಾವು ನೋಡಿ, ನಾವು ತೆಲುಗುಗೆ ಓದಿ, ತಮಿಳ್ಗೆ ಓದಿ ಎಲ್ಲ ಅಂತ ನಾವು ಒಂದು ಪಿಕ್ಚರ್ ನಾವು ಇಲ್ಲಿ ನೋಡ್ಬಿಟ್ಟು ಸಖತ್ತಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ, ಒಳ್ಳೆ ಫ್ರೆಶ್ ಆಗಿ ತೊಗೊಂಡಿದ್ದೀರಾ ಕಂಟೆಂಟು, ಯಾರೂ ತೊಗೊಂಡಿಲ್ಲ, ನೀವು ತೊಗೊಂಡಿದ್ದೀರಾ ಅಂತ ತುಂಬ ಎಲ್ಲರೂ ಎಷ್ಟು ಒಂಥರ ತುಂಬ ಖುಷಿಪಟ್ಟರು. ನಮಗೆ ಅವ್ರು ಹೇಳ್ತಾಯಿದ್ರು, ನಮಗೆ ಖುಷಿ ಆಗ್ತಾಯಿತ್ತು. ಈವಾಗೂ ನಿನ್ನೆನೂ ಯಾರೋ ಒಂದು ಮಾಡಿಬಿಟ್ಟು, ಅಣ್ಣ ತುಂಬ ಚೆನ್ನಾಗಿದೆ ಅಣ್ಣ ಪಿಕ್ಚರು, ತುಂಬ ಚೆನ್ನಾಗಿದೆ ಅಣ್ಣ ಪಿಕ್ಚರು ಅಂತ. ತುಂಬ ಖುಷಿ ಆಗುತ್ತೆ. ಸರ್ ಈ ಸಂದರ್ಭದಲ್ಲೂ ಕೂಡ ಶಿವಣ್ಣ ಆಗಲಿ, ಉಪ್ಪಿ ಸರ್ ಆಗಲಿ, ಜನ್ಯವರಾಗಲಿ, ರಾಜವೀರ್ ಶೆಟ್ಟರ್ ಆಗಲಿ ಸಿನಿಮಾಗೆ ನಿಂತಿರುವಂಥ ರೀತಿ ಸರ್. ಯಾಕೆಂದರೆ ಮುಂಬೈಗೆ ಬಂದಾಗ ಶಿವಣ್ಣವರು ಬರ್ತಾರೆ, ಎಲ್ಲ ಕಡೆ ಓಡಾಡ್ತಾರೆ, ಸಿನಿಮಾ ಜೊತೆಯಾಗಿ ನಿಂತಿರುವಂಥದ್ದು. ಸರ್, ಖಂಡಿತ ಹೇಳ್ತೀನಿ, ನಮ್ಗೆ ಮೂವರು ತುಂಬ ಸಪೋರ್ಟ್ ಮಾಡ್ತಾರೆ ಸರ್. ಕಂಟೆಂಟ್ ಹಂಗಿತ್ತಲ್ಲ, ಈ ಕಂಟೆಂಟ್ ಗೆದ್ದೇ ಗೆಲ್ಲತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ 100% ಎಲ್ಲ ನಾವು ಎಫೆಕ್ಟಾಗಿ ಕೆಲಸ ಮಾಡ್ತೀವಿ ಸರ್. ನಮಗೆ ಯಾಕೆಂದರೆ ಒಂದು ಸಮಾಜ ನನಗೆ ತುಂಬ ಇಷ್ಟ ಅಂತ ಹೇಳಿದರೆ ನನ್ನ ಕಂಟೆಂಟೇ ಸರ್. ಕಂಟೆಂಟ್ ಯಾಕೆಂದರೆ ಎಲ್ಲ ರೀತಿ ಯಾಕೆ ಇಷ್ಟು ಕನ್ನಡ ಪಿಕ್ಚರ್ಗೆ ಇಷ್ಟೊಂದು ದುಡ್ಡು ಹಾಕಿ ಹೆಂಗೂ ನಿಮ್ಗೆ ಬಿಸ್ನೆಸ್ ಆಗುತ್ತಾ ಅಂದರು. ನಾನು ಬಿಸ್ನೆಸ್ ನೋಡಲಿಲ್ಲ ಸರ್. ಕಂಟೆಂಟು ಒಂದು ಒಳ್ಳೆ ಕಂಟೆಂಟ್, ನಮ್ಮ ಕನ್ನಡ ಪಿಕ್ಚರು ಈ ಲೆವೆಲ್ ನಾವು ಮಾಡ್ಬೋದು ಅಂತ ಹೇಳ್ಬಿಟ್ಟು ಆ ಖುಷಿಯಲ್ಲಿ ನಾನು ಮಾಡಿದೆ ಹೊರತು, ನನಗೆ ಸಪೋರ್ಟು ಶಿವಣ್ಣ ಆಗಲಿ, ಉಪೇಂದ್ರ ಸರ್, ರಾಜವೀರ್ ಶೆಟ್ಟಿ ಆಗಲಿ, ಅರ್ಜುನ್ ಜನ್ಯ ಆಗಲಿ, ಎಲ್ಲರೂ ಸಪೋರ್ಟು ಪಿಕ್ಚರ್ಗಂತೂ ತುಂಬ ಚೆನ್ನಾಗಿ ನಿಂತ್ಕೊಂಡ್ರು ಸರ್. ನನಗೆ ಅದನ್ನು ತುಂಬ ಖುಷಿ ಇದೆ, ನನಗೆ ಅದು ಖುಷಿ ಇದೆ.